ಅಯೋಧ್ಯೆಯ ಶ್ರೀರಾಮನ ಭವ್ಯ ಮಂದಿರದ ಉದ್ಘಾಟನೆಗೆ ದೇಶ ವಿದೇಶಗಳಿಂದ ಹಲವಾರು ರೀತಿಯ ವಸ್ತುಗಳು ಹಾಗೂ ಹರಕೆಗಳು ಸಾಲು ಸಾಲಾಗಿ ಬರ್ತಾ ಇವೆ. ಹೀಗಿರುವಾಗ ಶ್ರೀರಾಮನಿಗೂ ಹನುಮನಿಗೂ ನಂಟಿರುವ ಹಾಗೆ ಉತ್ತರದ ಅಯೋಧ್ಯೆಗೂ ದಕ್ಷಿಣದ ಉಡುಪಿಗೂ ನಂಟಿದೆ. ಹೌದು, ಇದೀಗ ರಾಮ ಮಂದಿರದ ಪ್ರತಿಷ್ಠಾಪನೆ ಮತ್ತು ಮುಂದಿನ ಭದ್ರತೆಗಾಗಿ ಯುಎಸ್ ಪೇಟೆಂಟ್ ಪಡೆದಿರುವ 50 ಬೈನಾಕ್ಯುಲರ್ಗಳಿಗೆ ಬೇಡಿಕೆ ಬಂದಿದೆ. ಉಡುಪಿ ಜಿಲ್ಲೆಯ ಹೆಮ್ಮೆಯ ವಿಜ್ಞಾನಿ ಆರ್ ಮನೋಹರ್ ಅವರು ತಯಾರಿಸಿರುವ ಟೆಲಿಸ್ಕೋಪ್ ಬಳಕೆಯಾಗಲಿದೆ. ಭಾರತದಲ್ಲಿ ಟೆಲಿಸ್ಕೋಪ್ ತಯಾರಿಸಬಹುದಾದ ಪೇಟೆಂಟ್ ಮತ್ತು ಆಪ್ಟಿಕ್ಸ್ ಪೇಟೆಂಟ್ ಪಡೆದಿರುವ ಇವರು ಆಧುನಿಕ ತಂತ್ರಜ್ಞಾನ ಬಳಸಿ ಟೆಲಿಸ್ಕೋಪ್ ತಯಾರಿಸಿದ್ದಾರೆ. ಇನ್ನು ಹೆಚ್ಚು ದೂರದ ವ್ಯಾಪ್ತಿಯವರೆಗೂ ಕಾಣುವ ಆಧುನಿಕ ತಂತ್ರಜ್ಞಾನದ ಟೆಲಿಸ್ಕೋಪ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಬೇಡಿಕೆ ಇಟ್ಟಿದೆ. ಅಂತಹ ಟೆಲಿಸ್ಕೋಪ್ ತಯಾರಿಕೆಯ ಪ್ರಯತ್ನದಲ್ಲಿ ನಾವಿದ್ದೇವೆ. ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಈಗ ಸಿದ್ಧಪಡಿಸುತ್ತಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಇದರಲ್ಲಿ ನನಗೆ ಯಾವುದೇ ಲಾಭದ ನಿರೀಕ್ಷೆ ಇಲ್ಲ. ದೇಶದ ಸೇವೆಗೆ ಅದು ಬಳಕೆಯಾಗಬೇಕು ಎಂದಿದ್ದಾರೆ.